ಹಿರಿಯರೇ, ಸಮಾಜದ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಜೊತೆ ಈ ಐತಿಹಾಸಿಕವಾದ ಒಳ ಮೀಸಲಾತಿಯಾದ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನದ ಎತ್ತಿ ಹಿಡಿಯೋ ಹೋರಾಟಕ್ಕೆ ನಾನು ನಿಮ್ಮ ಜೊತೆ ಕೈ ಜೋಡಿಸಕ್ಕೆ ಅವಕಾಶ ಸಿಕ್ಕಿದ್ರೆ ನನಗೆ ಬಹಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋದ ಭಾಸ್ಕರ್ ಪ್ರಸಾದ್ ಅವರು, ಭೀಮ ಸೇನಾನಿಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. 3 ತಿಂಗಳ ಹಿಂದೆ, ಇವತ್ತು ವಿಶೇಷವಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹುಡುದಬ್ಬ, 3 ತಿಂಗಳ ಹಿಂದೆ ಹರಿಹರದಿಂದ ಈ ಒಂದು ಕ್ರಾಂತಿಕಾರಿ ಪಾದಯಾತ್ರೆ ಅನ್ನೋದು ಶುರುವಾದಾಗ ನನಗೆ ಚಾಲನೆ ಕೊಡಕ್ಕೆ ಅವಕಾಶ ಸಿಕ್ಕಿತ್ತು. ಅದಕ್ಕೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ವಿ, ರಾಯಚೂರದಲ್ಲೂ ನಿಮ್ಮ ಜೊತೆ ಭಾಗವಹಿಸಿದ್ದೆ. ಇವತ್ತು ಈ ಹೋರಾಟ, ಈ 35 ವರ್ಷದ ನ್ಯಾಯಕ್ಕೋಸ್ಕರ ಹೋರಾಟನ ಮುಂದುವರ್ಸಕ್ಕೆ ನಾನು ಎಂದೆಂದಿಗೂ ನಿಮ್ಮ ಜೊತೆ ಇರ್ತೀನಿ. ಅದಕ್ಕೆ ನೈತಿಕ ಬಲ ಕೊಡಕ್ಕೆ ನಾನು ಕೂಡ ಸೇರಿದ್ದೀನಿ. ಸ್ನೇಹಿತರೆ, ಬಾಬಾ ಸಾಹೇಬ್ರು ಹೇಳೋದು ನಿಮ್ಗೆ ಗೊತ್ತಿದೆ, ಶಿಕ್ಷಿಸು, ಸಂಘಟಿಸು, ಹೋರಾಟ ಮಾಡುವಂತ. ಆ ಶಿಕ್ಷಿಸು, ಸಂಘಟಿಸು, ಹೋರಾಟ ಮಾಡೋದು ಯಾವುದಾದ್ರೂ ಪ್ರತಿರೂಪ 21ನೇ ಶತಮಾನದಲ್ಲಿ ಇದ್ರೆ ಅದು ಒಳ ಮೀಸಲಾತಿಯ ಹೋರಾಟ. ಅದೇ ನಮ್ಮ ನಿಜವಾಗ್ಲೂ ಬಾಬಾ ಸಾಹೇಬ್ರ ಆ ಒಂದು ದೇಶ ಕಟ್ಟೋ ಕರೆ ಅನ್ನೋದನ್ನ ನೀವು ಮುಂದುವರಿಸ್ತಾ ಇದ್ದೀರಾ. ಅದಕ್ಕೆ ನಾನು ಎಂದೆಂದಿಗೂ ತಲೆಬಾಗಿಸ್ತೀನಿ. ಸ್ನೇಹಿತರೆ, ಒಂದು ವಿಚಾರ, ಈ ಒಂದು ಹೋರಾಟ ಈ ಸರ್ಕಾರಗಳು ಗಮನ ಪಡ್ಕೊಡ್ಬೇಕು. ಯಾಕಂದ್ರೆ 35 ವರ್ಷದಿಂದ ಈ ಹೋರಾಟ ನಡೀತಾ ಇದೆ. ನ್ಯಾಯಕ್ಕೋಸ್ಕರ ಬೆವರು, ರಕ್ತ, ಎಲ್ಲ ರೀತಿ ಜೀವನ ಪಣ ಇಟ್ಟು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಭೀಮ ಸೇನಾನಿಗಳು. ಇದೇನೇ ಇದ್ರೂ ಈ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ಆದ್ರೆ ವಿಪರ್ಯಾಸ ಮತ್ತು ದುರಂತ ಏನಂದ್ರೆ 8-10 ಗಂಟೆನಲ್ಲಿ ಅದ್ಯಾವುದೋ ಕಾರ್ಪೊರೇಟ್ ಸ್ಪಾನ್ಸರ್ಡ್ ಕ್ರಿಕೆಟ್ ಆಟಗಾರರಿಗೆ ವಿಧಾನಸೌಧದ ಮುಂದೆ ನೀವು ಮಾಡ್ಕೊಡ್ತೀರಲ್ಲ ಮುಖ್ಯಮಂತ್ರಿ ಅವರೇ, 11 ಜನ ಬಲಿ ಕೊಡ್ತೀರಲ್ಲ. ನಿಜವಾಗ್ಲೂ ಹೇಳಬೇಕು, ಯಾರನ್ನ ವಿಧಾನಸೌಧದ ಮುಂದೆ ನೀವು ಮನ್ನಣೆ ಕೊಡಬೇಕು, ನೀವು ಪ್ರಶಂಸೆ ಕೊಡಬೇಕು ಅಂದ್ರೆ ನಮ್ಮ ಭೀಮ ಸೇನಾನಿಗಳು ಮತ್ತೆ ಭಾಸ್ಕರ್ ಪ್ರಸಾದ್ ಅನ್ನ. ಯಾಕಂದ್ರೆ ಇವರೇ ಸಂವಿಧಾನ ಎತ್ತಿ ಹಿಡಿತಾ ಇದ್ದಾರೆ. ಯಾರೋ ಬ್ಯಾಟ್ ಪೀಸ್ ಅವರು, ಬಾಲ್ ಎಸೆಯೋರಲ್ಲ. ನಿಮ್ಮ ಮೊಮ್ಮಗನ್ಗೆ ಆಟೋಗ್ರಾಫ್ ಯಾರಿಂದಲಾದ್ರೂ ಕೊಡಬೇಕು ಅಂದ್ರೆ ಈ ನಮ್ಮ ಭೀಮ ಸೇನಾನಿಗಳು ಮತ್ತೆ ಭಾಸ್ಕರ್ ಪ್ರಸಾದರಿಂದ ನೀವು ಆಟೋಗ್ರಾಫ್ ತಗೊಳಕ್ ಹೇಳ್ಕೊಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಯಾಕಂದ್ರೆ ನಮ್ಮ ಮಾದರಿಗಳು ಯಾವ ಕ್ರಿಕೆಟ್ ಸ್ಟಾರ್ಗಳಲ್ಲ, ಯಾವ ಕ್ರಿಕೆಟ್ ಆಟಗಾರ ಸಿನಿಮಾ ಸ್ಟಾರ್ಗಳಲ್ಲ, ಯಾವ ಶ್ರೀಮಂತ ಉದ್ಯಮಿಗಳು, ರಾಜಕಾರಣಿಗಳಲ್ಲ. ನಮ್ಮ ಮಾದರಿಗಳು ನಿಸ್ವಾರ್ಥವಾಗಿ ಸಮಾಜಕ್ಕೆ ಶ್ರಮಿಸೋರೆ, ಅವರೇ ನಮ್ಮ ಮಾದರಿಗಳು. ಆ ಮಾದರಿ ದಾರಿನಲ್ಲಿ ನಮ್ಮ ಭಾಸ್ಕರ್ ಪ್ರಸಾದ್ ಅವರು, ನಮ್ಮ ಭೀಮ ಸೇನಾನಿಗಳು, ನಮ್ಮ ಒಳ ಮೀಸಲಾತಿ ಹೋರಾಟಗಾರರು ನೀವೆಲ್ಲರೂ ಮುಂದುವರಿಸ್ತಾ ಇದ್ದೀರಾ. ಹೆಮ್ಮೆಯ ವಿಚಾರ. ಸ್ನೇಹಿತರೆ, 2 ವರ್ಷದ ಹಿಂದೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಅವರು ಈ ಒಳ ಮೀಸಲಾತಿ ವಿಚಾರದಲ್ಲಿ SCಗಳಲ್ಲಿ ಅದನ್ನೇನ್ ಮಾಡಬೇಕು ಅಂತ ಒಂದು ಕಮಿಟಿ ಆಯೋಜನೆ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ನಾನು SCನಲ್ಲಿ ಮಾತ್ರ ಅಲ್ಲ STನಲ್ಲೂ ಬೇಕು ಅನ್ನೋ ಕಾರಣಕ್ಕೆ ನಾನು ಹೋಗ್ತೀನಿ. ಅವ್ರು ಬಸವರಾಜ ಬೊಮ್ಮಾಯಿ ಹತ್ರ ಮಾತಾಡ್ತೀನಿ. ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳ್ತೀನಿ, STನಲ್ಲೂ ಒಳ ಮೀಸಲಾತಿ ನಮ್ಗೆ ಬೇಕಿದೆ, SC ತರ ಇದು ನ್ಯಾಯವಾದ ಹೋರಾಟ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಅವರು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಅವಾಗ ವಿರೋಧ ಪಕ್ಷದ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ, ವಿಡಿಯೋನಲ್ಲಿ ಒಳ ಮೀಸಲಾತಿ ವಿರೋಧಿ ಹೋರಾಟಗಾರರ ಹತ್ರ ಬಂದಾಗ ಅವ್ರು ಹೇಳ್ತಾರೆ, ಅವರು ನೀವು ಮಾಡಬೇಡಿ ಅಂದಾಗ ನಾನು ಅದೇ ಉದ್ದೇಶದಲ್ಲಿ 5 ವರ್ಷ ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ಇದು ನಮಗೇನ್ ತೋರ್ಸತ್ತೆ? ಬಿಜೆಪಿ ಅವರು ಅಜ್ಞಾನಿಗಳು. ಅವ್ರು ಹೇಳ್ಕೊಟ್ರೆ ಅವ್ರು ಮಾಡಿದ್ರು ಮಾಡಬಹುದು. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಕುತಂತ್ರವಾದಿಗಳು. ಅದು ನ್ಯಾಯಬದ್ಧವಾಗಿದೆ, ಅದು ಗೊತ್ತಿದ್ದು ಮಾಡಲ್ಲ. ಇದನ್ನ ನಾವು ವಿರೋಧ ಮಾಡಲೇಬೇಕು, ಇದನ್ನ ನಾವು ಪ್ರಶ್ನೆ ಮಾಡಬೇಕು. ಇದು ಖಂಡಿತ ನಮಗೆ ನ್ಯಾಯ ಸಿಕ್ಕಿಲ್ಲ ನಮಗೆ. ಮತ್ತೆ ಸ್ನೇಹಿತರೆ, ನಮಗೆ ಇವತ್ತಿನ ದಿನ ಮಾದಿಗರ ವಿರೋಧಿ, ದಲಿತ ವಿರೋಧಿ ಯಾರು? ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ಈ ಮತ್ತೆ ಅಸಮಾನತೆ ಮತ್ತೆ ಅನ್ಯಾಯದ ಕೂಡಿರೋ ವ್ಯವಸ್ಥೆ ನಮಗೆ ಮಾದಿಗರಿಗೂ ಮತ್ತೆ ದಲಿತ ವಿರೋಧಿ. ಇವತ್ಯಾರು ಸಾಮಾಜಿಕ ಅಸ್ಪೃಶ್ಯತೆ ಅನುಭವಿಸ್ತಾರೆ, ಇವತ್ಯಾರು ಜನಸಂಖ್ಯೆಗಿಂತ ಹೆಚ್ಚಾಗಿ ಬಡತನದಲ್ಲಿದ್ದಾರೆ, ಇವತ್ಯಾರು ಭೂರಹಿತ ವರ್ಗ, ಇವತ್ಯಾರು ದೇವದಾಸಿ ಪದ್ಧತಿ ಅನುಭವಿಸಿರೋದು, ಇವತ್ಯಾರು ಎಲ್ಲ ರೀತಿ ಕ್ರಿಮಿನಲ್ ಜಸ್ಟಿಸ್ ನಲ್ಲಿ ಜೈಲ್ಗಳಲ್ಲಿ ಹೆಚ್ಚಿರೋದು, ಎಲ್ಲ ರೀತಿ ದಲಿತ ವಿರೋಧಿ ಇದೆ ಈ ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನೋ ರೀತಿ ನಾವು ಆಯ್ಕೆ ಮಾಡಿದಾಗ ರಾಜಕಾರಣಿಗಳನ್ನ, ಆ ಇಡೀ ದಲಿತ ವಿರೋಧಿ, ಆದಿವಾಸಿ ವಿರೋಧಿ, ಮಹಿಳಾ ಬಡವರ ವಿರೋಧಿ ವ್ಯವಸ್ಥೆಗೆ ತುಪ್ಪ ಸುರಿತಾರೆ ಇವರಲ್ಲ. ಸ್ನೇಹಿತರೆ, ನಿಜ ಹೇಳಬೇಕು, ನಿಮ್ಮ ಹೋರಾಟಗಳು ಬಹಳ ನ್ಯಾಯಬದ್ಧವಾಗಿದೆ, ಬಹಳ ಗಟ್ಟಿಯಾಗಿದೆ. ಅದ್ರ ಜೊತೆ ಎಂದೆಂದಿಗೂ ಇರ್ತೀನಿ. ಆದ್ರೆ ಈ ವ್ಯವಸ್ಥೆ ನಾವು ಸರಿಪಡಿಸಬೇಕು ಅಂದ್ರೆ ಎಷ್ಟೇ ಹೋರಾಟ ಮಾಡಿದ್ರು ಸರಿಪಡಿಸಕ್ಕಾಗಲ್ಲ. ಯಾವಾಗ ನಿಜವಲ್ಲೂ ನ್ಯಾಯ ಒದಗಿಸಬಹುದು ಅಂದ್ರೆ, ಯಾವಾಗ ಈ ಆಡಳಿತ ವ್ಯವಸ್ಥೆಗೆ ಕೆಲಸ ಮಾಡೋ ಸಾಧ್ಯತೆಗಳಿದೆ ಅಂದ್ರೆ, ಯಾವಾಗ ಅವರ ಕುರ್ಚಿ ಅಲ್ಲಾಡತ್ತೆ ಅಂದಾಗ. ಅದೇ ನಮ್ಮ ಬಾಬಾ ಸಾಹೇಬರು ತೋರಿಸ್ಕೊಟ್ಟಿದ್ದಾರೆ. ಕುರ್ಚಿ ಅಲ್ಲಾಡಿಸ್ಬೇಕು ನಾವು.
ಹೇಗೆ ಇವ ಬಾಬಾ ಸಾಹೇಬರು ಮಾಡಿರೋ ಎರಡೇ ಮುಖ್ಯವಾದ ಹೋರಾಟಗಳು, ಮಹತ್ ಸತ್ಯಾಗ್ರಹ 1927, ಕಾಲರಾಮ್ ಟೆಂಪಲ್ ಎಂಟ್ರಿ 1930. ಈ ಎರಡು ಹೋರಾಟಗಳು ಮಾಡಾದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಅಂತ ಗೊತ್ತಾಗತ್ತೆ. ಇವತ್ತು ನಮಗೆ ಒಳ ಮೀಸಲಾತಿ ಜೊತೆ ನಮಗೆ ಖಾಸಗಿ ವಲಯದಲ್ಲೂ ಮೀಸಲಾತಿ ಬೇಕಿದೆ, ನಮಗೆ ಕ್ರಿಕೆಟ್ ನಲ್ಲೂ ಮೀಸಲಾತಿ ಬೇಕಿದೆ, ನಮಗೆ ಎಲ್ಲಾ ರೀತಿಯಲ್ಲೂ ನಮಗೆ ನ್ಯಾಯ ಬೇಕಾಗಿದೆ. ಆ ನ್ಯಾಯ ಬೇಕಾಗಿದೆ ಅಂದ್ರೆ ನಾವು ಅಧಿಕಾರ ಹಿಡಿಯೋರಾಗಬೇಕು. ನಾವು ಅಂದ್ರೆ ಯಾರು? ನಾವು ಅಂದ್ರೆ ಮಾದಿಗರ ಜೊತೆ, SC ST OBC ಮೈನಾರಿಟಿ ಜೊತೆ ಎಲ್ಲ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಳವಡಿಸ್ಕೊಂಡಿರೋ ಮನುಷ್ಯರು ನಾವು ಅಧಿಕಾರ ಹಿಡಿಬೇಕು. ಅವಾಗ ಒಂದು ಸೈದ್ಧಾಂತಿಕ ನೆಲೆಗಟ್ಟಾಗತ್ತೆ. ಜ್ಞಾಪಕ ಇಟ್ಕೊಳ್ಳಿ, 20ನೇ ಶತಮಾನ ನಾವು ಇತಿಹಾಸ ಓದಬೇಕು. 20ನೇ ಶತಮಾನದ ಮನುವಾದ, ಗಾಂಧಿವಾದ ವಿರುದ್ಧ 3 ಸೈದ್ಧಾಂತಿಕ ನೆಲೆಗಟ್ಟು ಬೆಳೀತವೆ. ಒಂದು ಬಲಪಂಥಿ ಹಿಂದುತ್ವ RSS ಸಾವರ್ಕರ್, ಅದು ನಮ್ಮದಲ್ಲ. ಇನ್ನೊಂದು ಎಡಪಂಥಿ ಕಮ್ಯುನಿಸ್ಟ್ MN ರಾಯ್, ಅದು ನಮ್ಮದಲ್ಲ. ಈ ಕಡೆ ಸತ್ಯಪಂಥ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.